ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸಮಿತಿ ವತಿಯಿಂದ ಏನು ಇವತ್ತು ಕೋಳೂರು ಗ್ರಾಮದಲ್ಲಿ ಏನು ಸಮಸ್ಯೆ ಇದೆ, ಇವತ್ತು ಆ ಸಮಸ್ಯೆಗಳನ್ನು ತಗೊಂಡು ಬೇಡಿಕೆಯೊಂದಿಗೆ, ಪ್ರಮುಖವಾದ ಬೇಡಿಕೆಯೊಂದಿಗೆ ನಾವು ಇವತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳವರಿಗೆ ಮನವಿ ತಗೊಂಡು ಹೋಗಿದ್ದೀವಿ. ಏನು ಕೋಳೂರು ಗ್ರಾಮದಲ್ಲಿ ಪ್ರೌಢಶಾಲೆ ಇದೆ, ಇವತ್ತು ಆ ಪ್ರೌಢಶಾಲೆಯನ್ನು PUC ಸೆಕೆಂಡ್ ಇಯರ್ವರೆಗೆ ಮೇಲ್ದರ್ಜೆಗೆ ಏರಿಸ್ಬೇಕಂತೇಳಿ, ಹಾಗೂ ಕೋಳೂರು ಗ್ರಾಮಕ್ಕೆ ಕುಡಿಯ ನೀರಿನ ಕೆರೆ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಸುಮಾರು ವರ್ಷಗಳಿಂದ ಹಲವಾರು ಬೇಡಿಕೆಗಳಿಂದ ಕೂಡ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಕುರುಗೋಡು ತಾಲೂಕು ಇಒ ಅವರಿಗೆ ನಮ್ಮ ಮನವಿ ಪತ್ರನ ಸಲ್ಲಿಸಿದ್ವಿ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ. ಅದು ಮಂದಗತಿಯಲ್ಲಿ ಇರೋದ್ರಿಂದ ಮತ್ತೆ ನಾವು ಇವತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳವರ ಭೇಟಿ ಮಾಡಿ ನಮ್ಮ ಮುಖ್ಯವಾದ ಬೇಡಿಕೆಗಳು ಅಂತಂದರೆ, ಏನು ಕೋಳೂರು ಗ್ರಾಮದಲ್ಲಿ ಇರ್ತಕ್ಕಂಥ ಏನು ಹೈಸ್ಕೂಲ್ ಇದೆ ಅದನ್ನು PUC ವರೆಗೆ ಏರಿಸಬೇಕು. ಯಾಕಂದರೆ ದೂರದ ಪಟ್ಟಣಕ್ಕೆ ಇವತ್ತು ನಮ್ಮ ಮಕ್ಕಳನ್ನು ಕಳಿಸ್ಕೊಡೋದಕ್ಕೆ ಪ್ರಥಮ ವಿಷಯ ಇಲ್ಲ. ಯಾಕಂದರೆ ತಮಗೆ ಗೊತ್ತಿದ್ದಾಗೆ ಹಲವಾರು ವಿಷಯಗಳಲ್ಲಿ ಮಾಧ್ಯಮಗಳನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು, ಮಠ ಮಾನ್ಯಗಳಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆ ಆಗಿರ್ಬೋದು, ಮಹಿಳೆಯ ಮೇಲೆ ಹಲವಾರು ದೌರ್ಜನ್ಯಗಳು ನಡೆಯೋದ್ರಿಂದ ಪೇರೆಂಟ್ಸ್ ಇವತ್ತನ್ನು ಮಾಧ್ಯಮಗಳಲ್ಲಿ ವೀಕ್ಷಿಸಿ ಬೇಸತ್ತು ಮಕ್ಕಳನ್ನು ಇವತ್ತು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತಾರೆ. ಶಿಕ್ಷಣಕ್ಕೆ ಒಡ್ಲೆ ಪೆಟ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳ ಜೀವನಕ್ಕೆ ಏನು ಮುಂದಿನ ಭವಿಷ್ಯ ನಿರ್ಧಾರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದಂತಾಗುತ್ತೆ. ಹಾಗಾಗಿ ಏನು ಕೋಳೂರು ಗ್ರಾಮದಲ್ಲಿ ಇರ್ತಕ್ಕಂಥ ಹೈಸ್ಕೂಲನ್ನು ದ್ವಿತೀಯ PUC ಕಾಲೇಜ್ ಮಾಡಿಕೊಡ್ಬೇಕಂತೇಳಿ ಒಂದೇ ಬೇಡಿಕೆ. ಎರಡನೇದಂತ ಹೇಳಿದ್ರೆ, ಕೋಳೂರು ಗ್ರಾಮದಲ್ಲಿ ಈಗಾಗಲೇ ಹೇಳಿದಂತೆ ಸುಮಾರು ವರ್ಷಗಳಿಂದ ನಮ್ಮ ಬೇಡಿಕೆಯನ್ನು ಈಡೇರಿಸಿರೋದ್ರಿಂದ ಇವತ್ತು ನಾವು ಮತ್ತೆ ಮುಖ್ಯ ನಿರ್ವಾಹಕ ಅಧಿಕಾರಿಗಳ ಹತ್ರ ಭೇಟಿ ಮಾಡಿ ಈ ತ್ವರಿತಗತಿಯಲ್ಲಿ ಕೋಳೂರು ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾಕಂದರೆ ಕೋಳೂರಲ್ಲಿ ಸುಮಾರು 8,000 ಜನಸಂಖ್ಯೆ ಹೊಂದಿರತಕ್ಕಂಥ ಗ್ರಾಮ. ಹಾಗಾಗಿ ಕುಡಿಯುವ ನೀರಿನಿಗೆ ಇಲ್ಲಿ ಯೋಗ್ಯವಾಗಿರತಕ್ಕಂಥ ನೀರು ಇರೋದ್ರಿಂದ ನಾವು ಈ ಕೆರೆಯನ್ನು ಮಾಡಿಕೊಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ವಿ. ನಮ್ಮ ಡಿಮ್ಯಾಂಡ್ ಆದ ನಂತರ ಕೂಡ ಇವತ್ತು ಇಲ್ಲಿ ಕೋಳೂರಲ್ಲಿ ಕೆರೆ ನಿರ್ಮಾಣ ಆಗಿಲ್ಲ. ಸುತ್ತಮುತ್ತ ಹಳ್ಳಿಗಳಲ್ಲಿ ಕಲ್ಕಂಬ ಕೆರೆಕೆರೆ ಆಗಿರ್ಬೋದು, ಇಲ್ಲಿ ಗುಡದೂರು ಆಗಿರ್ಬೋದು, ಕೊರ್ಲಗುಂದೆ ಆಗಿರ್ಬೋದು, ಓರಿಬಾಯಿ ಗುತ್ತಿಗೆನೂರಲ್ಲಿ ಆಗಿರ್ಬೋದು, ಹಲವಾರು ಹಳ್ಳಿಗಳಲ್ಲಿ ಕೆರೆ ನಿರ್ಮಾಣ ಆಗಿದೆ. ಆದರೆ ಕೋಳೂರು ಗ್ರಾಮಕ್ಕೆ ಈ ಕೆರೆ ನಿರ್ಮಾಣ ಮಾಡೋದಕ್ಕೆ ಏನು ಸರ್ಕಾರಕ್ಕೆ ಇಷ್ಟ ಇದ್ದಂಗಿಲ್ಲ ಅಂತ ಕಾಣುತ್ತೆ. ಅದಕ್ಕಾಗಿ ಪ್ರೆಜರ್ ಹಾಕೋದಕ್ಕೋಸ್ಕರ ನಾವು ಇವತ್ತು ಅಲ್ಲಿ ಏನು CO ಅಧಿಕಾರಿಯವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ಶಶಿಕಾಂತ್ ಅವರಿಗೆ ನಮ್ಮ ಮನವಿ ಪತ್ರ ಕೊಟ್ಟಿವಿ. ಅವರು ಸ್ಪಂದಿಸಿ ಈ ಕೂಡಲೇ ಈ ವರ್ಷದಿಂದನೇ ಪ್ರಾರಂಭ ಮಾಡ್ಕೊಳ್ಳೋಣ, ಕೆರೆ ನಾವು ಮಾಡ್ಕೊಡ್ತೀವಿ, ಅದು ನಮ್ಮ ಜವಾಬ್ದಾರಿ. ಹಾಗೇನೆ ಏನು ನೀವು ಕೇಳಿರ್ತಕ್ಕಂಥ ಬೇಡಿಕೆಗಳು ನ್ಯಾಯಯುತವಾಗಿದೆ. ಮಹಿಳೆಯ ವಿದ್ಯಾರ್ಥಿನಿಯರಿಗೆ ಯಾವುದೇ ಕೂಡ ಭದ್ರತೆ ಇಲ್ಲ. ಹಾಗಾಗಿ ನಾವು ಕೂಡ ಅದನ್ನ ಮನಸ್ಸೆ ಇಚ್ಛೆಯಿಂದ PUC ಸೆಕೆಂಡ್ ಇಯರ್ಗೆ ದ್ವಿತೀಯ ಕಾಲೇಜ್ನ ಮಾಡ್ಕೊಡ್ತೀವಿ ಅಂತೇಳಿ ನಾವು ಅವ್ರು ಕೂಡ ಒಪ್ಕೊಂಡಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ನಾವು ಕೋಳೂರು ವತಿಯಿಂದ ಕುರುಗೋಡು ಸ್ಥಳೀಯ ಸಮಿತಿ SUCI ಕಮ್ಯುನಿಸ್ಟ್ ಪಾರ್ಟಿ ಸದಸ್ಯರಾಗಿರ್ತಕ್ಕಂಥ ಪಂಪಾಪತಿ ನನ್ನ ಹೆಸರು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.